ಮೈಸೂರಿಂದ ಕರೆ ಮಾಡಿದ್ದಾರೆ ದಿನೇಶ್ ನಮಸ್ತೆ. ನಮಸ್ಕಾರ ಮೇಡಮ್. ದಿನೇಶ್, ಇವಾಗ ಚರ್ಚಾ ಕಾರ್ಯಕ್ರಮ ನಡೀತಾ ಇದೆ. ಏನಂದ್ರೆ ಇವತ್ತು SSLC ರಿಸಲ್ಟ್ ಅನೌನ್ಸ್ ಆಗಿದೆ. ಸಾಕಷ್ಟು ಜನ ಮಕ್ಕಳು ಮತ್ತೆ ಏನಿದ್ದಾರೆ ಪೋಷಕರು ಡಿಸ್ಕಷನ್ ಮಾಡ್ದೇನೆ ಕೋರ್ಸ್ ಆಯ್ಕೆಗಳನ್ನ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡಕ್ಕೆ ಅತಿಥಿಗಳು ಕೂಡ ನಮ್ ಜೊತೆಗಿದ್ದಾರೆ. ನಿಮ್ದೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಕೇಳಿ. ಮೇಡಮ್, ನನ್ನ ಪ್ರಶ್ನೆ, ನನ್ನ ಮಗಳು ಈಗ 10th ಬರೆದು ಪಾಸ್ ಆಗಿದ್ದಾನೆ. ಅವಳು 541 ಮಾರ್ಕ್ಸ್ ಬಂದಿದೆ. ನಾವು ಒಂದು ವಾರದಿಂದನೇ ಡಿಪ್ಲೊಮಾ CS ಕೋರ್ಸ್ ಅಂತಂದ್ಬಿಟ್ಟು ನಾನು ಅವ್ರಿಗೆ ಹೋಗಿ ನಾನು ಆಲ್ರೆಡಿ ಬುಕ್ ಮಾಡ್ಕೊಂಡು ಬಂದಿದ್ದೆ. ಡಿಪ್ಲೊಮಾ ಕೋರ್ಸ್ಗೆ CSಗೆ ಅದು ತಗೊಂಡ್ರೆ ಬೆಟರಾ ಇಲ್ವಾ ಅಂತ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಮೇಡಮ್ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ, ಮಾತನಾಡಿ. ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. 541 ಮಾರ್ಕ್ಸ್ ತೆಗೆದಿದ್ದಾಳೆ ನಿಮ್ಮ ಮಗಳು. ಅವಳಿಗೆ ಅಲ್ಲ, ಡಿಪ್ಲೊಮಾ ಕೋರ್ಸ್ಗೆ ನೀವು ಬುಕ್ ಮಾಡ್ಕೊಂಡು ಬರುವಾಗ ನಿಮ್ಮ ಮಗಳನ್ನ ಕೇಳಿದ್ರ ಫಸ್ಟ್? ಕರ್ಕೊಂಡು ಹೋಗಿದೆ ಮೇಡಮ್. ಗೊತ್ತಿಲ್ಲ, ಅವಳಿಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತು ಮೇಡಮ್. ಇಷ್ಟ ಆಗಿದ್ರೆ ಸೇರಿಸ್ಬಿಡಿ. ಏನಕ್ಕೆ ಅಂತಂದ್ರೆ ಡಿಪ್ಲೊಮಾ ಕೋರ್ಸ್ SSLC ಆದ್ಮೇಲೆ ಡಿಪ್ಲೊಮಾ ಕೋರ್ಸ್ ಅಂದ್ರೆ 3 ಇಯರ್ಸ್ ಆಗುತ್ತೆ. ಸೊ 3 ಇಯರ್ಸ್ ಆದಾಗ ನಾರ್ಮಲ್ ಆಗಿ ನೀವು ಇಂಜಿನಿಯರಿಂಗು ಬೇರೆ ಬೇರೆ ಕೋರ್ಸಸ್ ಎಲ್ಲ ಪ್ರಾಕ್ಟಿಕಲ್ಸ್ಗಿಂತ ಡಿಪ್ಲೊಮಾ ಕೋರ್ಸಲ್ಲಿ ಪ್ರಾಕ್ಟಿಕಲ್ಸ್ ಜಾಸ್ತಿ ಇರುತ್ತೆ. ಸೊ ನಿಮಗೆ ಆಲ್ ಓವರ್ ವರ್ಲ್ಡ್ ಇವಾಗ ಡಿಪ್ಲೊಮಾ ಕೋರ್ಸಸ್ ಅವ್ರಿಗೆ ತುಂಬ ಡಿಮ್ಯಾಂಡ್ ಇರೋದು, BEಗಿಲ್ಲ ಡಿಮ್ಯಾಂಡು. ಸೊ ಖಂಡಿತ ಡಿಪ್ಲೊಮಾಗೆ ಸೇರಿಸಿ. ಡಿಪ್ಲೊಮಾಗೆ ಸೇರಿಸ್ಬಿಟ್ಟು ನೆಕ್ಸ್ಟ್ ಅವಳು ಬೇಕಿದ್ರೆ ಇಂಜಿನಿಯರಿಂಗು ನೆಕ್ಸ್ಟ್ ಬೇರೆ ಕೋರ್ಸಸ್ ಮಾಡ್ಬೋದು ಈವ್ನಿಂಗ್ ಕಾಲೇಜಲ್ಲಿ. ಬಟ್ ಡಿಪ್ಲೊಮಾ ಈಸ್ ಎ ಗುಡ್ ಚಾಯ್ಸ್ ಇವಾಗ. ಹೌದಾ? ಖಂಡಿತ ಗುಡ್ ಚಾಯ್ಸ್. ಸರಿ ಮೇಡಮ್. ಯಾರೋ ಇತ್ತಿರೋರು ಒಂದು ಸ್ವಲ್ಪ ಇರೋದು, ಹಂಗಾಗಿ ಹೋಗಿ ಬುಕ್ ಮಾಡ್ಕೊಂಡ್ಬಂದೆ ಮಹಿಳಾ ಕಾಲೇಜಿಗೆ. ಅಲ್ಲ, ಕೆಲವರೆಲ್ಲ ಹೇಳ್ತಾರೆ 541 ಮಾರ್ಕ್ಸ್ ತಗೊಂಡಿದ್ಯಾ, ನೀನ್ ಏನಕ್ಕೆ ಡಿಪ್ಲೊಮಾಗೆ ಸೇರಿಸ್ತೀಯಾ, ನೀನು ಬುದ್ಧಿ ಇಲ್ವಾ, PUCಗೆ ಸೇರಿಸು ಆಮೇಲೆ ಇಂಜಿನಿಯರಿಂಗ್ ಹೋಗ್ಬೋದು ಅಂತೆಲ್ಲ ಹೇಳ್ತಾರೆ. ಇಲ್ಲ, ಡಿಪ್ಲೊಮಾ ಇಸ್ ಎ ಗುಡ್ ಚಾಯ್ಸ್. ಇವಾಗ ಈಗಿನ ಕಾಲಕ್ಕೆ ಡಿಪ್ಲೊಮಾ ಇಸ್ ಎ ಗುಡ್ ಚಾಯ್ಸ್. ಚೆನ್ನಾಗಿ ಓದ್ತಾಳೆ, ಅಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೆಗಿತಾಳೆ, ನಾಳೆ ಕ್ಯಾಂಪಸ್ ಅಲ್ಲೂ ಸೆಲೆಕ್ಟ್ ಆಗ್ತಾಳೆ. ಖಂಡಿತ ಆಲ್ ದ ಬೆಸ್ಟ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಶಿಕ್ಷಣ ತಜ್ಞರ ಹತ್ರ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೂಡ ಪಡ್ಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಮೇಡಮ್, ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಸೊ ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲಿ ಗೊಂದಲ ಇದೆ ಅಂತ. ಸೊ ಈಗ ಡಿಪ್ಲೊಮೋಗೆ ಆದ್ಯತೆ ಇದೆಯಾ? ಫಸ್ಟ್ ಖಂಡಿತ ಡಿಪ್ಲೊಮೋಗೆ ಮುಂಚೆ ಎಲ್ಲಾನು ಡಿಪ್ಲೊಮೋ ಅಂತಂದ್ರೆ ಎಲ್ಲರೂ ಡಿಪ್ಲೊಮಾನಾ ಅಂತ ಇದ್ರು. ಈಗ ಹಾಗಿಲ್ಲ. ಆಲ್ ಓವರ್ ವರ್ಲ್ಡ್ ಇನ್ಕ್ಲೂಡಿಂಗ್ ಸಿಂಗಾಪುರು, US ಅಲ್ಲೆಲ್ಲಾನು ಡಿಪ್ಲೊಮೋನ ಫಸ್ಟ್ ಬನ್ನಿ ಅಂತಾರೆ. ಸೊ ಇಂಜಿನಿಯರಿಂಗ್ಗೆ ಆ ಡಿಮ್ಯಾಂಡ್ ಇಲ್ಲ. ಸೊ ಡಿಪ್ಲೊಮೋದಲ್ಲಿ ಏನಕ್ಕೆ ಅಂತಂದರೆ ಡಿಪ್ಲೊಮೋದವ್ರಿಗೆ ಪ್ರಾಕ್ಟಿಕಲ್ಸ್ ಜಾಸ್ತಿ ಇರುತ್ತೆ. ಪ್ಲಸ್ ಅವರ ಒಂದು ಲೆವೆಲ್ ಆಫ್ ವರ್ಕ್ ಇರ್ತಲ್ಲ, ಯಾವ ಥರ ಒಂದು ವರ್ಕ್ ಇರ್ತಲ್ಲ, ಅದನ್ನು ಇವ್ರಿಗೆ ಕ್ಲೀನಾಗಿ ಟ್ರೈನ್ ಮಾಡ್ಬೋದು. ಅದೇ BE MTechಗಳು ಹೊರಟೋಯ್ತು ಅಂತಂದರೆ ನಮ್ಗೆ ಇದನ್ನು ಕಲ್ತ್ಕೊಂಡಿದ್ವಿ, ಇದೇನು ಅಂತಾರೆ. ಡಿಪ್ಲೊಮೋದವ್ರು ಆ ಥರ ಮಾತಾಡಲ್ಲ. ಆ್ಯಂಡ್ ದೇ ಹ್ಯಾವ್ ದಟ್ ಕ್ಯಾಲಿಬರ್. ಆ ಕ್ಯಾಲಿಬರ್ ಇರುತ್ತೆ. ಏನಕ್ಕಂದ್ರೆ ಪ್ರಾಕ್ಟಿಕಲ್ಸ್ ಚೆನ್ನಾಗಿ ಅವರು ಕಲ್ತಿರ್ತಾರೆ ಡಿಪ್ಲೊಮಾ ಕ್ಲಾಸಸ್ಸಲ್ಲಿ. ಸರ್, ಹಾಗೇನೆ ಅಂಕಗಳ ಆಧಾರದ ಮೇಲೆ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾ, ಹೇಗೆ? ಆ್ಯಕ್ಚುಲಿ ನೀವು ನನ್ನ ಕೇಳಿದ್ರೆ ಅಂಕ ಭಾಳ ಇಂಪಾರ್ಟೆಂಟು. ಅಂಕಕ್ಕಿಂತ ಭಾಳ ಮುಖ್ಯ ಆಸಕ್ತಿ ಭಾಳ ಇಂಪಾರ್ಟೆಂಟ್. ನನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದು ಭಾಳ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ನಮ್ಮ ಆಸಕ್ತಿಗೆ ತಕ್ಕಂತೆ ಕೋರ್ಸ್ಗಳಿಲ್ಲ, ಅಥವಾ ನನ್ನ ಆಸಕ್ತಿಗೆ ತಕ್ಕಂತೆ ಕೋರ್ಸ್ಗಳಿಗೆ ನನಗೆ ಪ್ರವೇಶವೂ ಸಿಗಲ್ಲ. ಇದೆರಡೂ ಸಮಸ್ಯೆ ಇದೆ. ಆದರೆ ಇವತ್ತೇನಾಗಿದೆ, ಅನಿವಾರ್ಯವೇ ಕೆಲವು ಕಡೆ ಅಂಕಗಳು ಅವಶ್ಯಕತೆ ಆಗೋಗ್ಬಿಟ್ಟಿದೆ. ಸೊ ಬಟ್ ಅಲ್ಲಿ ಭಾಳ ಮುಖ್ಯ ಏನು ಅಂದರೆ ವಿದ್ಯಾರ್ಥಿಗಳಿಗೆ ನನಗನ್ಸೋದು ಅಂಕಗಳೇ ಸರ್ವಸ್ವ ಅಲ್ಲ. ನಾನು ಚೆನ್ನಾಗಿ ಕಲಿತೀನಿ, ಅಭ್ಯಾಸ ಮಾಡ್ತೀನಿ, ಜ್ಞಾನ ಸಂಪಾದನೆ ಮಾಡ್ತೀನಿ, ಅಂಕಗಳು ಆಟೋಮೆಟಿಕಲಿ ಬರ್ತದೆ. ಒಂದು ಪಕ್ಷ ಬಂದಿಲ್ಲ ಮತ್ತೆ ಪ್ರಯತ್ನ ಪಡ್ತೀನಿ ನಾನು ಅಂಕಗಳು ಪಡೆಯೋದಕ್ಕೆ. ಸೊ ಇದು ಭಾಳ ಮುಖ್ಯ ಆಗುತ್ತೆ ಸಾಧನೆ ಮಾಡೋದಕ್ಕೆ. ಅಲ್ಲಿ ಇನ್ನೊಂದು ನನಗನ್ಸೋದು, ಇವಾಗ ನಿಮಗೂ ಅನುಭವ ಆಗಿರುತ್ತೆ, ಎಲ್ರಿಗೂ ಅನುಭವ ಆಗಿರುತ್ತೆ. ನಾವು ಜೀವನದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿರ್ತೀವಿ, ಎಲ್ಲ ಟೈಮ್ ಅದು ಮಾಡೋಕ್ಕಾಗಲ್ಲ. ನಮಗೆ ಸ್ಕೂಲಲ್ಲಿದ್ದಾಗ ಸಾಕಷ್ಟು ಕನಸುಗಳಿರ್ತದೆ. ಕನಸು ಬೇರೆ, ರಿಯಾಲಿಟಿ ಬೇರೆ. ಬಟ್ ಅಂದಾಕ್ಷಣಕ್ಕೆ ನಾನು ಕನಸು ಕಾಣಬಾರ್ದು, ಕನಸು ಬಿಡಬೇಕು ಅಂತ ಹೇಳ್ತಿಲ್ಲ, ಕನಸು ಕಾಣ್ತೀನಿ. ಬಟ್ ರಿಯಾಲಿಟಿನ ಅರ್ಥ ಮಾಡ್ಕೋತೀವಿ. ನನಗೇನು ಕನಸು ಕಂಡ್ಮೇಲೆ ನಾವು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ಬೇಕು, ಮುಂದೆ ಸಾಧನೆ ಮಾಡ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್. ಆಗ ಸಾಧನೆ ಮಾಡ್ತೀವಿ. ಓಕೆ ಸರ್, ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಬೆಂಗಳೂರಿಂದ ಕರೆ ಮಾಡಿದರೆ ಚಿಕ್ಕತಾಯಮ್ಮ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಪ್ರಶ್ನೆ ಏನಿದೆ ಕೇಳಿ.
ಆಮೇಲೆ ನಮ್ಮ ಮಗ ಈ ಸಲ SSLC ಪಾಸ್ ಆಗಿದ್ದಾನೆ. ಓಕೆ ಅವನು 340 ಬಂದಿದೆ, 349. ಓಕೆ ಅವನು ಇವಾಗ ಡಿಪ್ಲೊಮಾ ತಗೋಬೇಕು ಅಂತ ಅನ್ಕೊಂತ ಇದ್ದೀನಿ ಮೇಡಮ್, ತಗೋಬೋದಾ? ಓಕೆ, ಇದ್ರ ಬಗ್ಗೆ ಮೇಡಮ್ ಆಗ್ಲೇ ಆನ್ಸರ್ ಮಾಡಿದ್ರು, ಡಿಪ್ಲೊಮೊ ಖಂಡಿತ ತಗೋಬಹುದು ಅಂತ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮಾತನಾಡಿ, ಮೇಡಮ್ ಇದ್ದಾರೆ. ನಮಸ್ತೆ ಮಾ. ಖಂಡಿತ 349 ಮಾರ್ಕ್ಸ್ ಬಂದಿದೆ, ಡಿಪ್ಲೊಮಾ ತೊಗೋಬೋದು. ಅದಕ್ಕಿಂತ ನಾನು ಇನ್ನೂ ಒಂದು ಹೇಳ್ತೀನಿ, ITIಗೆ ಹೋಗಲಿ ಫಸ್ಟು. ಸೊ ಡಿಪ್ಲೊಮೋದಲ್ಲಿ ಏನಂತಂದರೆ ತುಂಬ ಸಬ್ಜೆಕ್ಟ್ಸ್ ಇರುತ್ತೆ, ಮಕ್ಕಳಿಗೆ ಒಂದ್ಸತಿ ಮ್ಯಾಥ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 349 ತೊಗೊಂಡಿರೋನಿಗೆ ಸ್ವಲ್ಪ ಅಲ್ಲಿ ಮ್ಯಾಥ್ಸು ಸೈನ್ಸು ಕಮ್ಮಿ ಮಾರ್ಕ್ಸ್ ಬಂದಿರುತ್ತೆ ಅನಿಸುತ್ತೆ. ITIಗೆ ಹೋಗಲಿ. ITIಗೆ ಹೋಯಿತು ಅಂತಂದರೆ 2 years ITI ಮಾಡಿದ್ರೆ ಅಲ್ಲಿ ಒಂದು ನಿಮಗೆ ಎಕ್ಸ್ಪೀರಿಯನ್ಸ್ ಬಂದು ಡೈರೆಕ್ಟಾಗಿ ಅವ್ರಿಗೆ ನಿಮಗೆ ಗೊತ್ತಿರ್ಬೋದು, ಇವಾಗ ಇಂಡಸ್ಟ್ರೀಸಲ್ಲೆಲ್ಲನೂ ITIಸ್ನ ಜಾಸ್ತಿ ತೊಗೊಳ್ತಾ ಇದ್ದಾರೆ. ಸೊ ಅವ್ರನ್ನ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಆಗುತ್ತೆ, ಅಲ್ಲೇ ತಿರ್ಗಾ ನಿಮಗೆ 3 years ಎಕ್ಸ್ಪೀರಿಯನ್ಸ್ ಆಗೋದ್ರೆ ಈಕ್ವಲೆಂಟು ಡಿಪ್ಲೊಮಾ ಆಗೋಗುತ್ತೆ. ಸೊ ಅವನ ಅಕಸ್ಮಾತ್ ಅವನಿಗೆ ಡಿಪ್ಲೊಮೋನೇ ಬೇಕು ಅಂತ ಗಲಾಟೆ ಮಾಡಿದ್ರೆ ಡಿಪ್ಲೊಮೋಗೆ ಸೇರಿಸಿ, ಇಲ್ಲ ಅಂದರೆ ಬೆಟರ್ ಚಾಯ್ಸ್ ಇಸ್ ITIಗೆ ಹೋಗಿ 2 years ಅಲ್ಲಿ ಮಾಡಿಕೊಂಡು ತಿರ್ಗಾ ಆಮೇಲೆ 3 years ಕಂಪ್ನಿ. ITIಗೆ ಎಲ್ಲ ಕಡೆನೂ ಓಪನಿಂಗ್ಸ್ ಇರುತ್ತೆ, ಎಲ್ಲೂ ಏನೋ ITIಗೆ ಕೆಲಸ ಇಲ್ಲ ಅಂತಿಲ್ಲ. 3 ವರ್ಷ ಎಲ್ಲಾದರೂ ಕೆಲಸ ಮಾಡಿದ್ರೆ ಅದು ಈಕ್ವಲೆಂಟು ಡಿಪ್ಲೊಮಾ ಆಗುತ್ತಮ್ಮ, ಖಂಡಿತ ಮಾಡ್ಬೋದು. ಸೊ ಸರಿ ಮೇಡಮ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಮತ್ತೊಬ್ರು ಅತಿಥಿ ಕೂಡ ಝೂಮ್ ಲೈವ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಸೌಮ್ಯ ಕುಮಾರಸ್ವಾಮಿ, ಡೈರೆಕ್ಟರ್, ಶಾಂತಿನಿಕೇತನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ರಾಮನಗರ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಮೇಡಮ್, ನಮ್ ಧ್ವನಿ ಕೇಳಿಸ್ತಾ ಇದೆಯಾ? ಅವರು ಮ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೋಸ್ಟ್ಲಿ. ಮೇಡಮ್, ನಮ್ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಸರ್. ಹಾಗೇನೆ ಈಗ ಮಕ್ಕಳ ಭವಿಷ್ಯ ನಿರ್ಧಾರ ಆಗಬೇಕು ಅಂದರೆ ಇದು ಟರ್ನಿಂಗ್ ಪಾಯಿಂಟು. ಮಕ್ಕಳು 10 ವರ್ಷದ ಗುರಿಯನ್ನು ಮುಂದೆ ಇಟ್ಕೊಂಡು ಈ ಒಂದು ನಿರ್ಧಾರವನ್ನು ಮಾಡಬೇಕಾ, ಪೋಷಕರು ಹೇಗೆ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತೀನಿ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಹಾವೇರಿಯಿಂದ ಕರೆ ಮಾಡಿದ್ದಾರೆ. ಪ್ರದೀಪ್, ನಮಸ್ತೆ. ನಮ್ಮ ಧ್ವನಿ ಕೇಳ್ತಾ ಇದೆಯಾ ಪ್ರದೀಪ್? ಕೇಳಿಸ್ತಾ ಇದೆ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಪ್ರಶ್ನೆ ಏನಿಲ್ಲ ಮೇಡಮ್, ಈಗ ITI ಎಲೆಕ್ಟ್ರಿಕಲ್ ಮಾಡ್ತಾರಲ್ಲ ಮೇಡಮ್, ಸರಿಯಾಗಿ ಇದು ಕೊಡ್ತಾ ಇಲ್ಲ. ಏನಂದ್ರೆ ಈ ತರಬೇತಿ ಇದು ಮಾಡ್ತಾರಲ್ಲ ಮೇಡಮ್, ಸರಿಯಾಗಿ ಇದು ಪ್ರಾಕ್ಟಿಕಲ್ ಆಗಿ ಇದು ಕೊಡ್ತಾ ಇಲ್ಲ ಅಂತೇಳಿ. ಯಾಕಂದ್ರೆ ನಾನು ITI ಮಾಡ್ಕೊಂಡು ಬೆಂಗಳೂರಲ್ಲೇ ಇದ್ದೆ ಮೇಡಮ್. ಈಗ ಮುಂದ್ ಬರೋಂತ ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿ, ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಗಟ್ಟಿಯಾಗಿ ಮಾತನಾಡಿ. ಕೇಳಿಸ್ತಾ ಇದೆ ಮೇಡಮ್ ಇವಾಗ ವಾಯ್ಸು? ಹೇಳಿ ಮೇಡಮ್, ಏನಿಲ್ಲ, ITI ಮಾಡ್ಬೇಕಂತ ಅನ್ಕೊಂಡಾರಲ್ಲ ಎಲ್ಲ ವಿದ್ಯಾರ್ಥಿಗಳು, ಅವರಿಗೆ ಏನು ಅಂದ್ರೆ ಈ ತರಬೇತಿ ಏನ್ ಕೊಡ್ಬೇಕಲ್ಲ ಪ್ರಾಕ್ಟಿಕಲ್ ಆಗಿ ಏನೋ ಕರೆಕ್ಟ್ ಆಗಿ ಇದ್ರಲ್ಲಿ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೇನೆ ಮೇಡಮ್. ಅದನ್ನ ಸರಿಯಾಗಿ ಮಾಡ್ಬೇಕು, ಯಾಕಂದ್ರೆ ಎಲ್ಲ ಇದ್ರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತೇಳಿ ನಂದು ಇದು ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅವ್ರು ಹೇಳ್ತಾ ಇದ್ರು ITI ಕೋರ್ಸ್ ಅಥವಾ ಡಿಪ್ಲೊಮೊ ಕೋರ್ಸ್ ಯಾವುದೇ ತಗೊಂಡ್ರು ಕೂಡ ಟ್ರೈನಿಂಗ್ ಚೆನ್ನಾಗಿ ಕೊಡಿ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಟ್ರೈನಿಂಗ್ ಅಲ್ಲೂ ಕೂಡ ಸಾಕಷ್ಟು ಕೊರತೆಗಳು ಕಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವು ಕಾಲೇಜಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಗವರ್ಮೆಂಟ್ ಟೂಲ್ ರೂಮ್, GTTC ಇದೆ ರಾಜಾಜಿನಗರದಲ್ಲಿ, ಹಾಗೇನೆ ಒಳ್ಳೊಳ್ಳೆ ಡಿಪ್ಲೊಮಾ ಕಾಲೇಜಸ್ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಕೆಲವು ಕಾಲೇಜಸ್ ಅಲ್ಲಿ ಕೊಡಲ್ಲ, ಅವರು ಕಾಲೇಜ್ ಆಯ್ಕೆ ಮಾಡುವಾಗ ಅದೆಲ್ಲ ನೋಡ್ಕೊಂಡು ಆಯ್ಕೆ ಮಾಡಬೇಕು, ಕೊಡ್ತಾರೆ. ಓಕೆ, ಎಲ್ಲಾನು ಒಂದೇ ರೀತಿ ಇರಲ್ಲ. ಸರ್, ಈಗ ಅದೇ 10 ವರ್ಷನ ಅವರು ಮೈಂಡಲ್ಲಿ ಇಟ್ಕೊಂಡು ಮಕ್ಳುಗಳು ಇವತ್ತು ನಿರ್ಧಾರ ಮಾಡಬೇಕಾ, ಅವರು ಲೈಫ್ ಹೆಂಗಿರಬೇಕು ಅನ್ನೋದಕ್ಕೆ? ಅದೇ ಮೇಡಮ್, ಏನಾಗುತ್ತೆ ಇದರಲ್ಲಿ ಹಲವಾರು ಕ್ಯಾಟಗರಿ ಆಫ್ ಮಕ್ಳು ಇರ್ತಾರೆ. ಮೋಸ್ಟ್ಲಿ ನಿಮ್ಮ ವೀಕ್ಷಕರು ಹಂಗೆ ಇರ್ತಾರೆ. ಕೆಲವರು ಈಗಾಗಲೇ ನಿರ್ಧಾರ ಮಾಡಿರ್ತಾರೆ ಮುಂದೆ ಏನು ಮಾಡಬೇಕು ಅನ್ನೋದು. ಇನ್ನು ಕೆಲವರಿಗೆ ಸ್ವಲ್ಪ ಅಡ್ಗೋಡೆ ಮೇಲೆ ದೀಪ ಇದ್ದಂಗೆ, ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಆಮೇಲೆ ಡಿಸೈಡ್ ಮಾಡೋಣ ಹಿಂಗೂ ಇರ್ತಾರೆ. ಇನ್ನು ಕೆಲವರಿಗೆ ನಿರ್ಧಾರ ಮಾಡೋಕ್ಕೆ ಆಗಲ್ಲ, ಗೊಂದಲದಲ್ಲಿರ್ತಾರೆ. ಸೊ ಅಲ್ಲಿ ನನಗನ್ಸೋದು, ಯಾರು ನಿರ್ಧಾರ ಮಾಡಿದರೆ ಸ್ಪಷ್ಟವಾಗಿದೆ, ನಿಮ್ಮ ದಾರಿಲಿ ಮುಂದುವರಿರಿ. ಬಟ್ ಯಾರು ನಿರ್ಧಾರ ಮಾಡಿಲ್ಲ, ಅಲ್ಲಿ ನೀವು ನಿಮ್ಮ ಪೋಷಕರ ಜೊತೆಗೆ, ಟೀಚರ್ಸ್ ಜೊತೆಗೆ, ಅಥವಾ ನಿಮ್ಮ ನೈಬರ್ಸ್ ಜೊತೆಗೆ ಯಾರು ಸ್ವಲ್ಪ ತಿಳ್ಕೊಂಡಿದ್ದಾರೆ ಅವ್ರ ಜೊತೆಗೆ ನೀವು ಚರ್ಚೆ ಮಾಡಿ, ಯೋಚನೆ ಮಾಡಿ ಏನು ಮಾಡಬೇಕು, ಹೇಗೆ ಅಂದ್ಬಿಟ್ಟು ಮುಂದೆ ಯಾವ ಕೋರ್ಸ್ ತೊಗೋಬೇಕು. ನಾನು ಭಾಳ ಮುಖ್ಯ, ನಾನು ಸೈನ್ಸ್ ತೊಗೋತೀನಾ, ಕಾಮರ್ಸಾ, ಆರ್ಟ್ಸಾ, ಇದು ಭಾಳ ಮುಖ್ಯ. ಅದನ್ನು ನಿರ್ಧಾರ ಮಾಡಿ. ಅಲ್ಲಿ ಒಂದು ಪಕ್ಷ
ನಾನು ಸೈನ್ಸ್ ಇಂಟ್ರೆಸ್ಟ್ ಅಂತ ಹೋಗ್ಬಿಡ್ತೀನಿ ನಾನು. SLC ತನಕ ಸೈನ್ಸು ಮ್ಯಾಥ್ಸೇ ಬೇರೆ. ನಿಮಗೆ PUC ಮೇಲೆ ತುಂಬ ಟಫ್ ಆಗುತ್ತೆ. ಯಾಕೆಂದರೆ PUC ನಂತರ ಇಂಜಿನಿಯರಿಂಗ್ ಹೋಗೋರು ಇರ್ತಾರೆ, ಮೆಡಿಕಲ್ಗೆ ಹೋಗೋರು ಇರ್ತಾರೆ. ಅದಕ್ಕೆ ಸಡನ್ ಜಂಪ್ ಆಗುತ್ತೆ. ಅಲ್ಲಿ ಹುಡುಗರು ಕಷ್ಟ ಆಗುತ್ತೆ. ಕೆಲವರು ಭಾಳ ನರ್ವಸ್ ಆಗಿಬಿಡ್ತಾರೆ. ಅಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಬೇಕು, ಕಾನ್ಸಂಟ್ರೇಟ್ ಮಾಡಬೇಕು, ಶ್ರಮ ಹಾಕಬೇಕು, ಸ್ವಲ್ಪ ನಾನು ತಿಳಿದವ್ರ ಹತ್ರ ಟ್ರೈನಿಂಗ್ ತೊಗೋಬೇಕು, ಆವಾಗ ಮುಂದುವರಿಬೋದು ನಾನು. ಅಲ್ಲೂ ಕಷ್ಟ ಆದರೆ ನನಗನ್ಸೋದು ಚಿಂತೆ ಮಾಡಬಾರ್ದು. ಸೈನ್ಸ್ ಕಷ್ಟ ಆಯಿತಾ ನನಗೆ, ನೆಕ್ಸ್ಟ್ ನಾನು ಯೋಚನೆ ಮಾಡಿ ಬೇಕಾದ್ರೆ ನೀವು ಕಾಮರ್ಸ್ಗೆ ಹೋಗ್ಬೋದು, ಆರ್ಟ್ಸ್ಗೆ ಹೋಗ್ಬೋದು. ಒಂದು ನನಗನ್ಸೋದೇನು ಅಂತ ಹೇಳಿದ್ರೆ, ಇದು ನಮ್ಮ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮಕ್ಕಳ ಮೇಲೆ ಒತ್ತಡಗಳು ಹಾಕಬಾರ್ದು. ಇವತ್ತು ಅದೇ ಭಾಳ ವರಿಯಿಂಗ್ ಅದು. ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು ಪ್ರೆಷರ್ಗೆ ಒಳಗಾಗ್ತಾರೆ. ಎಷ್ಟೋ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾರೆ. ಕೆಲವು ಕಡೆ ಮಕ್ಕಳಿಗಿಂತ ಪೋಷಕರೇ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅಯ್ಯೋ ನನ್ನ ಮಗ ಹಿಂಗೆ ಆಗೋಗ್ಬಿಟ್ಟು, ಆ ಮಗಳು ಹಿಂಗೆ ಆಗೋಗ್ಬಿಟ್ರು, ಪಕ್ಕದ ಮನೆಯವ್ರು ನೋಡಿ ಅವ್ನು ಹೆಂಗೆ ಓದ್ತಿದ್ದಾರೆ, ಇವ್ರು ನೋಡಿ. ಯಾರನ್ನೂ ಕಂಪೇರ್ ಮಾಡಬೇಡಿ. ನಾನೇ ನನ್ನನ್ನು ಯಾರಿಗೋ ಯಾಕೆ ಕಂಪೇರ್ ಮಾಡ್ತೀರ? ನಾನು ಹೆಂಗೋ ನನ್ನ ಹಂಗೆ ನೋಡಬೇಕು. ಇವರು ಖಲೀಲ್ ಗಿಬ್ರಾನ್ ಅವರು ಹೇಳ್ತಾರೆ, ಎಲ್ಲ ಮಕ್ಕಳು ಭಾಳ ಸುಂದರವಾದ ಮಕ್ಕಳು. ಒಂದೊಂದು ಮಗುಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಎ ಜೀನಿಯಸ್, ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಎ ಟ್ಯಾಲೆಂಟೆಡ್. ಎಲ್ಲರೂ ಟ್ಯಾಲೆಂಟ್ ಇದೆ. ಅದೇ ನಮ್ಮ ಮಕ್ಕಳಿಗೆ ಯಾವ ಕೋರ್ಸ್ನ ತಗೊಳ್ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಬೇಕು. ಮಕ್ಕಳ ಜೊತೆ ಕೂತು ಡಿಸೈಡ್ ಮಾಡಬೇಕು. ಅದು ಬಹಳ ಮುಖ್ಯ ಆಗುತ್ತೆ. ಪ್ರೆಷರ್ ಹಾಕಬಾರ್ದು. ಸೊ ಕೂತು ಡಿಸೈಡ್ ಮಾಡಬೇಕು. ಆ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು. ಒಂದು ಪಕ್ಷ ಅವ್ರಿಗೆ ಮುಂದುವರಿತಾರೆ 1 ವರ್ಷ 2 ವರ್ಷ, ಆಮೇಲೆ ಅವ್ರಿಗೆ ಸ್ವಲ್ಪ ಶೇಕಿ ಆಗ್ತಾರೆ, ಕಷ್ಟ ಆಗತ್ತೆ. ಬೇರೆಯವ್ರಿಗೆ ಹೆಲ್ಪ್ ತಗೊಳ್ಳಿ, ಹೆಲ್ಪ್ ಮಾಡಿ ಅವ್ರಿಗೆ. ಅದು ಆಗ್ಲಿಲ್ಲ ಹೇಳಿ, ಏನು ಚಿಂತೆ ಮಾಡಬೇಡಪ್ಪ, ಈ ಕೋರ್ಸ್ ಇಲ್ಲ ಇನ್ನೊಂದು ಕೋರ್ಸು ಓದು ನೀನು. ನಾನು ನೋಡಿದ್ದೀನಿ ಇವತ್ತು ನೋಡಿ, 10ನೇ ಕ್ಲಾಸಲ್ಲಿ ಫೇಲ್ ಆದವನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾನೆ. 10ನೇ ಕ್ಲಾಸಲ್ಲಿ ರ್ಯಾಂಕ್ ಬಂದವನು ಇವತ್ತು ಕೆಲವು ಸಾವಿರಕ್ಕೆ ಕೆಲಸ ಮಾಡ್ತಿದ್ದಾರೆ. ಅಂಥವರು ಇದ್ದಾರೆ ನನ್ನ ಜೀವನದ ಅನುಭವದಲ್ಲಿ. ನಾನು ಹೇಳಬೇಕು ಅಂದರೆ, ಸೊ ಎಜುಕೇಷನ್ನೇ ಸರ್ವಸ್ವ ಅಲ್ಲ, ಅರೆ ಸರ್ಟಿಫಿಕೇಟ್ ಸರ್ವಸ್ವ ಅಲ್ಲ, ಸಾರಿ, ಎಜುಕೇಶನ್ ಭಾಳ ಇಂಪಾರ್ಟೆಂಟು ನಮಗೆ. ಅಲ್ಲಿಂದ ಸೊ ಎಲ್ಲದರಲ್ಲೂ ಎಜುಕೇಟೆಡ್ ಇರಬೇಕು. ಎಜುಕೇಶನ್ ಅಂದ್ರೆ ಬರೀ ಕೋರ್ಸು ಪೇಪರ್ ಆ ಥರ ಅಲ್ಲ. ಜೀವನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರಲ್ಲಿ ಅವರು ಫಸ್ಟ್ ಶಿಕ್ಷಣನ ಪಡ್ಕೊಂಡಿರಬೇಕು. ಲೈಫ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ನಮ್ಮ ಮನೇಲೆ ನಿಮ್ಮ ಅಜ್ಜಿ ತಾತ ಆಗಲಿ, ನಮ್ಮ ಅಜ್ಜಿ ತಾತ ಆಗಲಿ, ಎಷ್ಟು ಓದಿದ್ರು ಅವರು? ತುಂಬ ಓದಿಲ್ಲ, ಬಟ್ ಜೀವನದ ಜ್ಞಾನ, ಅದ್ಭುತ ಜ್ಞಾನ. ಎಷ್ಟು ಕಾನ್ಫಿಡೆಂಟ್ ಆಗಿ ಮಕ್ಕಳನ್ನ ಸಾಕಿ ಬೆಳೆಸಿ, ಬರೀ ಅವ್ರ ಮಕ್ಕಳಲ್ಲ, ಇವನ್ ಅವರ ತಮ್ಮಂದ್ರು ತಂಗಿರ ಮಕ್ಕಳು ಬೆಳೆಸಿದ್ರು ಅಲ್ವಾ? ಅವತ್ತು ಅವಿಭಾಜ್ಯ ಕುಟುಂಬಗಳಿದ್ದಾಗ ಲೈಫ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ನೀವು ಹೇಳಿದ್ರು. ಲೈಫ್ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅದ್ರ ಕಡೆ ಶಿಕ್ಷಣ, ಇದು ಸ್ಕೂಲ್ಗಳು ಕೂಡ ಒತ್ತು ಕೊಡಬೇಕು ಈ ಒಂದು ಶಿಕ್ಷಣವನ್ನ ಹೇಳ್ಕೊಡೋದಕ್ಕೆ. ಸ್ಕೂಲ್ಗಳಲ್ಲೆಲ್ಲ ಇವಾಗ ಆ ಥರ ಎಲ್ಲ ಆಗ್ತಾ ಇದೆ ಸರ್. ನಾನು ಶಾಲೆ ನಡೆಸ್ತಾ ಇದ್ದೀನಿಲ್ಲ. ಸೊ ಶಾಲೆಗಳಲ್ಲಿ ಇವಾಗ ಮೋರ್ ಆಫ್ ದ ಟೈಮ್ ಸ್ಕಿಲ್ಸ್ಗೇನೆ ಇವಾಗ ಜಾಸ್ತಿ ಎಲ್ಲರೂ ಒತ್ತು ಕೊಡ್ತಾ ಇರ್ತಾರೆ. ಪ್ಲಸ್ ಏನಂತಂದ್ರೆ, ನಾವು ಎಷ್ಟೇ ಶಾಲೆಯಲ್ಲಿ ಮಾಡಿದ್ರು ಮನೆ ವಾತಾವರಣ ಭಾರಿ ಮುಖ್ಯವಾಗಿರುತ್ತೆ. ಸೊ ಮನೇಲಿ ಪೋಷಕರು ಸ್ವಲ್ಪ ಮಕ್ಕಳಿಗೆ ಏನಕ್ಕಂದ್ರೆ 30% ಆಫ್ ದ ಡೇ ಅವರು ಸ್ಕೂಲಲ್ಲಿ ಇರ್ತಾರೆ, 70% ಆಫ್ ದ ಡೇ ಮನೇಲಿ ಇರ್ತಾರೆ. ಸೊ ಜಾಸ್ತಿ ಹೊತ್ತಿಯಲ್ಲಿ ಇರ್ತಾರೆ, ಮನೇಲಿ ಇರ್ತಾರೆ. ಸೊ ಪೋಷಕರು ಅವರು ಮಕ್ಕಳಿಗೆ ಒಂದು ಆಸಕ್ತಿ ಕೊಡದೇ ಇದ್ರೆ ಕಷ್ಟ ಆಗುತ್ತೆ. ಈಗ ಸಾಕಷ್ಟು ಜನ ಪೋಷಕರು ಹೊರಗಡೆ ಹೋಗಿ ದುಡಿತಾ ಇರ್ತಾರೆ. ಸೊ ಅವ್ರಿಗೆ ಮಕ್ಕಳಿಗೆ ಸಮಯ ಕೊಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು? ಸೊ ಮಕ್ಕಳನ್ನ ಎಂಗೇಜ್ ಮಾಡಿಟ್ಟಿರ್ಬೇಕು. ನೋಡಿ, ನಾನು ಇವಾಗ ನಾನು ಮಗು 4 ಗಂಟೆಗೆ ಹೋಗುತ್ತೆ. ಸೊ ತಾಯಿ 6 ಗಂಟೆ ಬರ್ತಾಳೆ. 4ರಿಂದ 6 ಗಂಟೆ ಒಳಗಡೆ ಇದನ್ನ ಮಾಡಿರ್ಬೇಕು. ಮನೆ ಕೆಲಸ ಕೊಡಬೇಕು. ಓದು ಅಂತಂದ್ರೆ ಓದಲ್ಲ, ಹೋಮ್ವರ್ಕ್ ಮಾಡೋದ್ರೆ ಮಾಡಲ್ಲ, ಟಿವಿ ನೋಡ್ತಾ ಕೂತ್ಕೊಳ್ತೆ. ನಾ ಬರೋ ಅಷ್ಟೊತ್ತಿಗೆ ಇಷ್ಟು ಕೆಲಸ ಮಾಡಿದ್ದು ಅಂತ ಯಾವುದೋ ಒಂದು ಚಿಕ್ಕ ಕೆಲಸ ಕೊಡಲಿ. ಸೊ ಅಷ್ಟು ಕೆಲಸ ಮಕ್ಳಿಗೆ ಕೆಲಸ ಮಾಡಕ್ಕೆ ಕೊಡಬೇಕು. ಸ್ವಲ್ಪ ಜವಾಬ್ದಾರಿ ಕೊಡಬೇಕು. ಮನೆಯಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು. ಈಗಿನ ಕಾಲದ ಪೇರೆಂಟ್ಸ್ ಏನು ಹೇಳ್ತಾರೆ, ದುಡ್ಡು ಕಾಸು ವಿಷಯ ಮಕ್ಳಿಗೆ ಹೇಳ್ಬಾರ್ದು ಅಂತಾರೆ. ದುಡ್ಡು ಕಾಸು ವಿಷಯ ಮಕ್ಳಿಗೆ ಗೊತ್ತಿರಬೇಕು. ಫೈನಾನ್ಷಿಯಲ್ ಲಿಟ್ರಸಿ ಇರಬೇಕು. ಮಕ್ಕಳಿಗೆ ಹೇಳದೇ ಇದ್ರೆ, ಇವತ್ತು ನೀವು 10 ರೂಪಾಯಿ ಕೊಡ್ತೀರಾ, ನಾಳೆ 1000 ರೂಪಾಯಿ ಕೊಡ್ತೀರಾ, ಇನ್ನೊಂದು ದಿನ 10,000 ಕೊಡು ಅಂತ ಕೇಳುತ್ತೆ. ಅವ್ರಿಗೆ ಗೊತ್ತಿರಲ್ಲ. ಸೊ ಅದರಿಂದ ನೀವು ಅದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸ್ ನಾನು ಇವಾಗ ಲೇಟೆಸ್ಟ್ ಆಗಿ ನೋಡ್ತಾ ಇರೋದ್ರಲ್ಲಿ ಏನು ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಎಲ್ಲ ಕೆಲವೆಲ್ಲ ಅವ್ರು ಹೇಳೋದೇ ಇಲ್ಲ ಮಗುಗೆ. ಸೊ ಇವಾಗ 10th ಬಂದಮೇಲೆ, ಇವಾಗ ಮಾರ್ಕ್ಸ್ ಬಂದಮೇಲೆ, ನಾನು ಹೀಗೆ ಅನ್ಕೊಂಡಿದ್ದೆ, ನನ್ನ ಮಗಳು ಹೀಗಂತ, ಇವಾಗ ಈ ಥರ ಅಂತ ಅವಾಗ ಡಿಸೈಡ್ ಮಾಡ್ತಾರೆ. ಓಕೆ ಮೇಡಮ್, ಅದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತೀನಿ. ವಿಶೇಷ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.